DYFI ಕಾರ್ಯಕರ್ತರೇ ಹಾಗೂ ವಿವಿಧ ಸಂಘಟನೆಗಳ ಪಕ್ಷಗಳ ಮುಖಂಡರೇ, ಈಗಾಗಲೇ ಇಬ್ಬರು ನಾಯಕರು ಈ ಒಂದು ಪ್ರತಿಭಟನೆ ಯಾವ ಉದ್ದೇಶಕ್ಕಾಗಿ ನಾವು ನಡೆಸ್ತಾ ಇದ್ದೇವೆ, ಏನು ಇವತ್ತು ನಮ್ಮ ನ್ಯಾಯದ ಬೇಡಿಕೆ ಏನು ಅನ್ನುವಂಥ ವಿಚಾರದಲ್ಲಿ ಬಹಳಷ್ಟು ಸವಿಸ್ತಾರವಾದಂಥ ಮಾತುಗಳನ್ನು ಆಡಿದರು. ಆದರೆ ಇವತ್ತು ಪೊಲೀಸ್ ಇಲಾಖೆ ಏನು ನ್ಯಾಯದ ಪರವಾಗಿ ನಿಲ್ಲಬೇಕಿತ್ತು ಅದಕ್ಕೆ ತದ್ವಿರುದ್ಧವಾಗಿ ಒಂದು ನಿಷ್ಪಕ್ಷಪಾತವಾದಂಥ ಧೋರಣೆಯನ್ನು ಅನುಸರಿಸಬೇಕಿತ್ತು, ಅದಕ್ಕೆ ತದ್ವಿರುದ್ಧವಾಗಿ ವರ್ತನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಸಾಂಕೇತಿಕ ಅಲ್ಲ ಒಂದು ಸಣ್ಣ ರೀತಿಯ ಎಚ್ಚರಿಕೆಯನ್ನ ಈ ರಾಜ್ಯದ ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟಂತ ಇಲಾಖೆಗೆ ನಾವು ಕೊಡ್ಲಿಕ್ಕೆ ಇವತ್ತು ಇಲ್ಲಿ ಸೇರಿದ್ದೇವೆ. ಬಹಳ ಸ್ಪಷ್ಟವಾಗಿದೆ, ಈ ಒಂದು ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆ ಏನು ಒಂದು ಕಾರ್ಮಿಕ ಚಳವಳಿಯ ಕೆಂಬಾವುಟದ ಹೋರಾಟದಿಂದ ಬಹಳಷ್ಟು ಕುಟುಂಬಗಳು ಇವತ್ತು ಹಕ್ಕುಗಳನ್ನ ಪಡೆದಿದ್ದಾರೆ, ಭೂಮಿಯನ್ನ ಪಡೆದಿದ್ದಾರೆ, ಹಲವಾರು ಸವಲತ್ತುಗಳನ್ನ ಪಡೀಲಿಕ್ಕೆ ಕಾರಣವಾದಂತ ಇವತ್ತು DYFI ಬಾವುಟ ಇರಬಹುದು, CPIMನ ಕೆಂಬಾವುಟ ಇರಬಹುದು, CPIನ ಕೆಂಬಾವುಟ ಕತ್ತಿತನೆ ಗುರುತು ಇರಬಹುದು, ಇದೆಲ್ಲ ಈ ಜಿಲ್ಲೆಯ ಜನರಿಗೆ ಪರಿಚಯವಾಗಿರುವಂತಹದ್ದು. ಆದ್ರೆ ಇತ್ತೀಚೆಗೆ ಏನು ಬಿಜೆಪಿ ತನ್ನ ಒಂದು ಅಧಿಕಾರಕ್ಕೋಸ್ಕರ ಏನು ಸಂಘ ಪರಿವಾರದ ಮುಖಾಂತರ ಚಟುವಟಿಕೆಯನ್ನ, ಕೋಮು ಚಟುವಟಿಕೆಗಳನ್ನ ಸಕ್ರಿಯವಾಗಿ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಕೆಲವೊಂದು ಬಾಯಿ ಬಡುಕ ಧರ್ಮದ ಧಾರ್ಮಿಕ ನಾಯಕರು ಇವತ್ತು ಹುಟ್ಟಿಕೊಂಡಿದ್ದಾರೆ. ಅದರಲ್ಲಿ ಎತ್ತಿದ ಕೈ ಇವತ್ತು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ. ಅವರ ಭಾಷಣವನ್ನ ಇವತ್ತು ಈ ದೇಶ ಅಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೋಡಿದ್ದಾರೆ. ಎಷ್ಟೊಂದು ಕ್ವಾಲಿಟಿಯ ಭಾಷಣ ಮಾಡ್ತಾರೆ, ಎಷ್ಟೊಂದು ಒಂದು ಜನರಿಗೆ ಒಳ್ಳೆಯ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಅವರು ಮಾಡಿದಂತ ಭಾಷಣ ಬಹುಶಃ ಅವರು ಶ್ರೀರಂಗಪಟ್ಟಣದಲ್ಲಿ ಮಾಡಿದಂತ ಭಾಷಣ ಒಂದು ಕೋಮಿನ ಮಹಿಳೆಯರನ್ನ ಉದ್ದೇಶಿಸಿ ಮಾಡಿದಂತ ಭಾಷಣ ಅಲ್ಲ. ಈ ದೇಶದ ಈ ಒಂದು ಭೂಮಿಯ ಎಲ್ಲ ಮಹಿಳಾ ಸಮಾಜಕ್ಕೆ ಅಪಮಾನವಾಗುವಂತಹದ್ದು, ಅವರ ಮನಸ್ಸಿಗೆ ನೋವಾಗುವಂಥದ್ದು, ಅವರ ಖಾಸಗಿ ಗಂಡಂದಿರ ವಿಚಾರದಲ್ಲಿ ಅಥವಾ ಅಶ್ಲೀಲವಾಗಿ ಮಾಡಿದಂತ ಭಾಷಣ ಅದನ್ನ ಯಾರು ಕೂಡ ಒಪ್ಪುವಂಥದ್ದಲ್ಲ. ಇವತ್ತು ಮಹಿಳಾ ಸಮಾಜ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದಾರೆ. ನಾವು ಆಡುವಂತ ಭಾಷಣದಲ್ಲಿ, ನಾವು ಖಂಡನೆ ಮಾಡುವಂತ ಭಾಷಣದಲ್ಲಿ ಅಲ್ಲ. ಇವತ್ತು ಮಹಿಳೆಯರು ಭಾಷಣ ಮಾಡುವಂಥದ್ದನ್ನ ನೀವು ಕೇಳಿದ್ರೆ ಅವರದೇ ಭಾಷೆಯಲ್ಲಿ ಅವರು ಭಟ್ರಿಗೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಅವರ ಮಾತನ್ನ ಖಂಡಿಸ್ತಾ ಇದ್ದಾರೆ. ಆದ್ರೆ ಅದನ್ನು ಇವತ್ತು ನಾವು ಶಾಂತ ರೀತಿಯಲ್ಲಿ ಒಂದು ನ್ಯಾಯದ ರೀತಿಯಲ್ಲಿ ಕೇಳಿದಾಗ ಅದಕ್ಕೆ ತಡೆ ಮಾಡುವಂತಹದ್ದು ಈ ದೇಶದ ಸಂವಿಧಾನದ ಆಧಾರಿತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸುವಂತ ನಿಟ್ಟಿನಲ್ಲಿ ಇರುವಂತ ಏನು ನಮ್ಮ ದೇಶದ ಕಾನೂನು ಕಟ್ಟಳೆಗಳಿದೆ ಅದರ ಅಡಿಯಲ್ಲಿ ಅದನ್ನ ಪ್ರಶ್ನೆ ಮಾಡಿದಾಗ ಅವರು ಕೂಡ ಒಂದು ಶಿಕ್ಷೆಗೆ ಅರ್ಹರು. ಅವರು ಆಡಿದಂತ ಭಾಷಣ ಈ ದೇಶದ ಸಂವಿಧಾನ, ಪ್ರಜಾಪ್ರಭುತ್ವ, ಮಹಿಳಾ ಸಮಾಜಕ್ಕೆ ವಿರುದ್ಧವಾದಂಥದ್ದು. ಅದನ್ನು ಇವತ್ತು ಅವರು ತಡೆಯುವಂತ ಕೆಲಸವನ್ನ ಸಂಬಂಧಪಟ್ಟಂತ ಸರ್ಕಾರ, ಇಲ್ಲಿನ ಪೊಲೀಸ್ ಇಲಾಖೆಗಳನ್ನ ಮಾಡಬೇಕಿತ್ತು. ಇವತ್ತು ಕೋರ್ಟಿನ ಆದೇಶ ಕೂಡ ಇದೆ, ಅಂತ ಭಾಷಣ ಮಾಡುವವರನ್ನ ಸ್ವಯಂ ಪ್ರೇರಿತವಾಗಿ ಅವರ ಮೇಲೆ ಕೇಸನ್ನ ದಾಖಲು ಮಾಡಬೇಕು ಅನ್ನುವಂಥದ್ದು. ಆದ್ರೆ ಅದನ್ನ ಬಹಳ ತಡವಾಗಿ ಇವತ್ತು FIR ಆಗಿದೆ, ಆದ್ರೆ ಅವನ್ನ ಬಂಧನ ಮಾಡಲಿಲ್ಲ. ಅಂತ ಒಂದು ನಿಷ್ಪಕ್ಷಪಾತವಾದಂತ ಘಟನೆಗಳು ನಡೆದಾಗ ಧೋರಣೆಗಳನ್ನ ಇಲಾಖೆಗಳು ಸರ್ಕಾರ ಮೃದು ಧೋರಣೆಯಿಂದ ಅನುಸರಿಸಿದಾಗ ಅದನ್ನ ಇವತ್ತು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಏನು ಬೆಲೆ ಕೊಡುವಂತ ಸಂಘಟನೆಗಳು, ಪಕ್ಷಗಳು ಅಥವಾ ವ್ಯಕ್ತಿಗಳು ನಾವು ಅದನ್ನ ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ದೇವೆ, ಇನ್ನು ಕೂಡ ಮಾಡ್ತೇವೆ. ಈ ದೇಶದ ಐಕ್ಯತೆ, ಸಮಗ್ರತೆ, ಪ್ರಜಾಪ್ರಭುತ್ವ, ಸಂವಿಧಾನವನ್ನು ಉಳಿಸುವಂತ ಒಂದು ವಿಭಾಗ ಈ ದೇಶದಲ್ಲಿದೆ. ಅದನ್ನು ವಿರೋಧಿಸುವಂತ ವಿಭಾಗ ಇವತ್ತು
ಡಾಕ್ಟರ್ ಪ್ರಭಾಕರ್ ಭಟ್ರ ಒಂದು ಸಂಘಟನೆಗೆ, ಅವರ ಭಾಷಣಕ್ಕೆ ಸೀಮಿತವಾದಂತ ವರ್ಗ. ಇನ್ನೊಂದು ವರ್ಗ, ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು, ಈ ದೇಶದಲ್ಲಿ ಬಹುಭಾಷೆ, ಬಹುಧರ್ಮ, ಬಹು ಸಂಸ್ಕೃತಿ ಅದು ಉಳಿಬೇಕನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡುವಂತದ್ದು. ಅಂತ ಒಂದು ಸಂಘಟನೆ ಸಕ್ರಿಯವಾಗಿ ಇವತ್ತು ನಾವು ಏನು ಸೇರಿದ್ದೇವೆ. ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಅವರ ಭಾಷಣವನ್ನ ಖಂಡಿಸಿ ಪ್ರತಿಭಟನೆಗಳು ನಡೆದಿದೆ. ಸರ್ಕಾರಕ್ಕೆ ಸಾಕಷ್ಟು ಎಚ್ಚರಿಕೆಗಳನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಕೂಡ ಇಂತಹ ಸಂಘಟನೆಗಳು, ಇಂತಹ ಒಂದು ಘಟನೆಗಳನ್ನ ತೀವ್ರವಾಗಿ ನಾವು ಖಂಡಿಸ್ತೇವೆ. ಇಂತಹ ಭಾಷಣಗಳನ್ನ ಸರ್ಕಾರ ಅದಕ್ಕೆ ತಡೆ ಮಾಡಬೇಕು. ಅಂತಹ ವ್ಯಕ್ತಿಗಳನ್ನ, ಅಂತಹ ಒಂದು ಕೋಮು ದ್ವೇಷವನ್ನ ಹುಟ್ಟಿಸುವಂತ ನಾಯಕರನ್ನ ಅವರನ್ನ ಬಂಧಿಸಿ ಇವತ್ತು ಜೈಲಿಗೆ ಕಟ್ಟಬೇಕಂತೇಳಿ ಕೂಡ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ನಾವು ಈ ಸಂಘಟನೆಯ ಎಲ್ಲ ಜನರು ಕೂಡ ಒಕ್ಕರಲಿನಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಏನು ಇವತ್ತು ಸಣ್ಣ ಒಂದು ಸಾಂಕೇತಿಕ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಮಾಡುವಂತ ಒಂದು ಸಂಘಟನೆಗಾರರ ಮೇಲೆ, ಪ್ರತಿಭಟನಾಕಾರರ ಮೇಲೆ, ವ್ಯಕ್ತಿಗಳ ಮೇಲೆ ಇವತ್ತು FIR ಮಾಡುವಂಥದ್ದು ಅದು ಒಂದು ಸರಿಯಾದ ಕ್ರಮವಲ್ಲ. ಅದನ್ನ ಇವತ್ತು ಇಲಾಖೆಗಳು ಪುನರ್ ವಿಮರ್ಶೆ ನಡೆಸಬೇಕು. ಅಥವಾ ಇವತ್ತು ಅನುಮತಿಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯ ಪೊಲೀಸ್ ಕಮಿಷನರ್ ಇರಬಹುದು ಅಥವಾ ಯಾವುದೇ ಠಾಣಾ ಅಧಿಕಾರಿಗಳಿರ್ಬೋದು, ಅದನ್ನ ಒಂದು ಯಾವ ಉದ್ದೇಶಕ್ಕಾಗಿ ಈ ಒಂದು ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ, ಆ ನ್ಯಾಯದ ವಿಚಾರಗಳನ್ನ ಅನುಸರಿಸಿ ಇವತ್ತು ಆ ಒಂದು ಕ್ರಮವನ್ನ ಕೈಗೊಳ್ಳಬೇಕಂತ ಹೇಳಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಆದ್ರಿಂದ ಇನ್ನಷ್ಟು ನಾಯಕರು ಈ ಒಂದು ಪ್ರತಿಭಟನಾ ಉದ್ದೇಶವಿಟ್ಟು ಮಾತಾಡಲಿಕ್ಕಿದ್ದಾರೆ. ಆ ನಾಯಕರಿಗೆ ಕೂಡ ಅವಕಾಶವನ್ನ ಒದಗಿಸಿಕೊಡುತ್ತಾ, ಬಹಳಷ್ಟು ಬಿಸಿಲಲ್ಲಿ ನಮ್ಮ ಮಹಿಳಾ ಸಂಗಾತಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಆದ್ರಿಂದ ಬಂದಂತ ಎಲ್ಲ ಪ್ರತಿಭಟನಾ ಸಂಗಾತಿಗಳಿಗೆ, ಮಹಿಳೆಯರಿಗೆ ವಂದಿಸಿ, ಈ ಊರಿನ ಮಹಾಜನರಿಗೆ ಕೂಡ ವಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸಿ.